ನನ್ ಬಗ್ಗೆ ಇಲ್ದೇ ಇರೋದಲ್ಲ ಮನೇಲಿ ಗ್ಯಾರೇಜ್ ಅಲ್ಲಿ ಹೇಳ್ಕೊಂಡು ಎಲ್ಲ ಕಡೆ ಡಂಗುರ ಸಾಕ್ತಿದ್ದೀರಲ್ಲ, ಈಗ ನಿಮ್ಗೆ ಸಂತೋಷ ಆಗ್ತಿದ್ಯಾ? ತಂದೆ ತಾಯಿಗಳು ಮಕ್ಕಳು ಮದುವೆ ಆದ್ಮೇಲೆ ಆಸೆ ಪಡೋದು ಜೋಗ್ಲಾಡ್ಬೇಕು ಅಂತ. ನಿನ್ ತಾಯಿ ಆಗ್ತೀಯ ಅಂತ ಒಂದು ಚಿಕ್ಕ ಸುಳ್ಳು ಹೇಳಿದಕ್ಕೆ ನಿನ್ ತಂದೆ ತಾಯಿ ಎಷ್ಟು ಖುಷಿ ಪಟ್ರು ಅಂತ ನೀ ನೋಡ್ತೀಯಲ್ಲ. ನಿನ್ ತಂದೆ ತಾಯಿಗೆ ಸಂತೋಷ ಕೊಟ್ಟನೆ ಹೊರತು ಸಂಕಟ ಅಲ್ಲ. ಒಳ್ಳೇದಕ್ಕೋಸ್ಕರ ಒಳ್ಳೆ ಕೆಲ್ಸಕ್ಕೋಸ್ಕರ ಒಂದು ಸುಳ್ಳು ಹೇಳಿದ್ರೆ ತಪ್ಪಾಗಲ್ಲ ಅಂತ ಆ ಕೃಷ್ಣ ಹೇಳ್ದ, ಈ ಕೃಷ್ಣ ಮಾಡ್ದ. ಅಮ್ಮೆ, ಒಂದು ಹೆಣ್ಣಿಗೆ ತಾಯ್ತನ ಸಿಕ್ದಾಗ್ಲೇ ಅವಳ ಹೆಣ್ತನ ಪರಿಪೂರ್ಣ ಆಗೋದು. ಅಂಡರ್ಸ್ಟ್ಯಾಂಡ್? ಐ ಥಿಂಕ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಸರ್, ನೀವು ಹೇಳಿದಾಗ ಎಲ್ಲಾ ಪೇಪರ್ಸ್ ರೆಡಿ ಮಾಡಿದ್ದೀನಿ. ನೀವು ಒಂದ್ಸಾರಿ ಓದಿ ಇದರಲ್ಲಿ ಸೈನ್ ಮಾಡಿದ್ರೆ ನಿಮ್ಮ ಎಲ್ಲಾ ವ್ಯವಹಾರಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಅಳಿಯ ಕೃಷ್ಣ ಅವ್ರದಾಗುತ್ತೆ. ಪ್ಲೀಸ್ ಸರ್. ಈ ಮನೇಲಿ ನನಗ್ ಮಾತ್ರ ಅನ್ಯಾಯ ಆಗ್ತದೆ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನಿನಗೂ ಅನ್ಯಾಯ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ, ನಾನು ಅನ್ಕೊಂಡಿರ್ಲಿಲ್ಲ. ನೀವು ತಯಾರು ಮಾಡಿದ್ಮೇಲೆ ಎಲ್ಲ ಸರಿಯಾಗಿರುತ್ತೆ ಬಿಡಿ. ಡ್ಯಾಡಿ. ಓಹ್ ಕೀರ್ತಿ, ಬಾ. ಏನ್ ಮಾಡ್ತಾ ಇದ್ದೀರಾ ಡ್ಯಾಡಿ ನೀವು? ನೋಡಮ್ಮ, ನನಗೂ ವಯಸ್ಸಾಗ್ತಾ ಬಂತು. ನಮ್ಮ ವ್ಯವಹಾರನೆಲ್ಲ ನೋಡ್ಕೊಳ್ಳೋದಕ್ಕೆ ನನ್ನಿಂದ ಈಗ ಸಾಧ್ಯ ಆಗ್ತಾ ಇಲ್ಲ. ಅದನ್ನೆಲ್ಲ ನಿಭಾಯಿಸುವಂತ ಶಕ್ತಿ ಕೃಷ್ಣನಿಗಿದೆ ಅಂತ ಅನಿಸ್ತು. ಅದಕ್ಕೆ ನಿನ್ನ ಗಂಡನ ಹೆಸರಿಗೆ ಪವರ್ ಆಫ್ ಅಥಾರಿಟಿನ ಬರೆಸ್ತಾ ಇದ್ದೀನಮ್ಮ. ಓಹೋ, ಆ ಬೀದಿಲ್ ಹೋಗೋ ನಾಯಿನ ಸಿಂಹಾಸನದ ಮೇಲೆ ಕೂರ್ಸೋ ಪ್ರಯತ್ನ ಮಾಡ್ತಿದ್ದೀರಾ? ಕೀರ್ತಿ, ಏನ್ ಮಾತಾಡ್ತಾ ಇದೀಯ ನೀನು? ಡ್ಯಾಡಿ, ಈ ವ್ಯವಹಾರನೆಲ್ಲ ಮೇಂಟೈನ್ ಮಾಡೋಕೆ ನನ್ ಗಂಡ ನೀವ್ ಅನ್ಕೊಂಡಿರೋಷ್ಟು ಮಹಾನ್ ವ್ಯಕ್ತಿ ಅಲ್ಲ. ಅಂಥವ್ನಿಗೆ ಈ ಕೋಟ್ಯಾಂತರ ರೂಪಾಯಿ ವ್ಯವಹಾರನ ವಹಿಸ್ತಾ ಇದ್ದೀರಲ್ಲ, ಅವನಿಗೇನ್ ಯೋಗ್ಯತೆ ಇದೆ? ಕೀರ್ತಿ, ಕೃಷ್ಣ ನಿನ್ನ ಗಂಡ, ಅವ್ರ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತಾಡ್ಬೇಡ. ಮನೆ ಅಳಿಯ ಅಂದ್ರೆ ಮಗನ ಸಮಾನ. ಆ ಒಂದು ಯೋಗ್ಯತೆ ಸಾಕು ನಮ್ಮ ವ್ಯವಹಾರನೆಲ್ಲ ನೋಡ್ಕೊಳ್ಳೋದಕ್ಕೆ. ಡ್ಯಾಡಿ, ನಾನು ಯಾರ ಮುಂದೆ ತಲೆ ತಗ್ಗಿಸಬಾರ್ದು, ಸೋಲ್ಬಾರ್ದು ಅಂತ ಅನ್ಕೊಂಡಿದ್ದು, ಅವನ ಮುಂದೆನೆ ಇವತ್ತು ತಲೆ ತಗ್ಸಿ ಸೋಲೋ ಹಾಗೆ ಮಾಡ್ತಿದ್ದೀರಾ. ಅವನಿಗೆ ಜೀವನದಲ್ಲಿ ಯಾವ ಸುಖನೂ ಸಿಗ್ಬಾರ್ದು ಅಂತಾನೆ ನಾನು ಅವನ್ನ ಮದ್ವೆ ಮಾಡ್ಕೊಂಡಿದ್ದು. ಸಾಯೋವರೆಗೂ ಗುಲಾಮ್ನಾಗಿರ್ಬೇಕು ಅಂತ ಅವನ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ರೆ ನವಾಬನ್ ಪಟ್ಟ ಕಟ್ತಾ ಇದ್ದೀರಾ? ಈ ವಿಷಯದಲ್ಲಿ ನೀನ್ ತಲೆ ಕೆಡಿಸ್ಕೋಬೇಡ. ವಕೀಲ್ರೆ, ಸರ್, ಎಲ್ ಸೈನ್ ಮಾಡ್ಲಿ? ಇಲ್ಲಿ ಸರ್. No! No! ಕೀರ್ತಿ! No! ಕೀರ್ತಿ! ಕೀರ್ತಿ! No! ನಾನ್ ಬಿಡಲ್ಲ. No! ಕೀರ್ತಿ, ಇಲ್ಲೋಡು. ಏನಾಯ್ತು? ನಾನು ಆಸ್ತಿ ಬರೆಯಕ್ ಬಿಡಲ್ಲ. ಯಾಕೆ ಹೀಗೆಲ್ಲ ಬಿಡಲ್ಲ. ಎಲ್ಲ ನಿಮ್ ಬೆಳೆದಕ್ಕೆ ನನ್ನ ಹತ್ರ ಕೀರ್ತಿ! ಬರ್ಬೇಡಿ. ನನ್ನ ಹತ್ರ ಬರ್ಬೇಡಿ. ಬೇಡಿ. ನನ್ನ ಹತ್ರ ಬರ್ಬೇಡಿ. No! ಪ್ಲೀಸ್, ಬೇಡ. No! ಬಿಟ್ಬಿಡಿ. ಇಲ್ಲಿ ನೋಡಮ್ಮ. ನನ್ನ ಹತ್ರ ಬರ್ಬೇಡಿ. ಬೇಡಮ್ಮ. ನನ್ನ ಹತ್ರ ಬರ್ಬೇಡಿ. No! ಕೀರ್ತಿ! No! ಕೀರ್ತಿ, ಏನಾಯ್ತು ಕೀರ್ತಿ? ನನ್ನ ಹತ್ರ ಯಾರು ಬರ್ಬೇಡಿ. ಬೇಡಿ. ನನ್ನ ಬೇಡಿ. ಏನ್ ಮಾಡ್ತಾ ಇದ್ಯಾ? ನನ್ ಮಾತು ಬಿಡು, ಬಿಡು, ಬಿಡು. ನೀವೆಲ್ಲ ಮೋಸಗಾರರು. ಯಾರ ಹತ್ರ ಸೋತೆ? ಎತ್ತ ತಾಯಿ ಹತ್ರ, ಜನ್ಮ ಕೊಟ್ಟ ತಂದೆ ಹತ್ರ, ತಾಳಿ ಕಟ್ಟಿದ ಗಂಡನ ಹತ್ರ. ಇದು ನಿನ್ ಸೋಲ, ಅದು ನಿನ್ ಸೋಲ. ಪ್ರತಿಯೊಬ್ಬ ಮನುಷ್ಯನಿಗೂ ಸೋಲೆ ಗೆಲುವಿನ ಮೆಟ್ಲು. ಮೊದಲದು ನೀ ತಿಳ್ಕೊ. ಓದೋದ್ರಲ್ಲಿ ನಂಬರ್ 1, ರೂಪದಲ್ಲಿ ನಂಬರ್ 1, ಕೋಪದಲ್ಲಿ ನಂಬರ್ 1, ವೇಗದಲ್ಲಿ ನಂಬರ್ 1. ಜೀವನದಲ್ಲಿ ಯಾವ ನಂಬರ್ ಗೊತ್ತಾ? ತುಂಬಾ ಚೆನ್ನಾಗಿ ಮಾತಾಡ್ತಿದ್ಯಾ. ನೆಮ್ಮದಿಯಾಗಿದೆ ನನ್ನ ಜೀವನದಲ್ಲಿ. ಬಿರುಗಾಳಿ ಎಪ್ಸಿದ್ದು ನೀನು. ನಮ್ ತಂದೆ ತಾಯಿನ ನಿನ್ನ ಮಾತಲ್ಲಿ ಮರಳು ಮಾಡಿ ಆಸ್ತಿನೆಲ್ಲ ಹೊಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ನಿನ್ನ ಆಸ್ತಿ ಯಾವನ್ಗೆ ಬೇಕು? ನಾನು ಯಾರ ಆಸ್ತಿಗೂ ಆಸೆ ಪಡೋನಲ್ಲ. ಕಷ್ಟಪಡ್ದ ಯಾವ್ದು ಸಿಗೋದಿಲ್ಲ. ಸಿಕ್ಕಿದ್ರು ಅದು ಶಾಶ್ವತ ಉಳಿಯೋದಿಲ್ಲ ಅಂತ ನಂಬಿರೋ ನಾನು. ನಮ್ಮನೇಲಿ ಇದ್ದು ನಮ್ಮನೆ ಅನ್ನನ ತಿಂದು ನಮಗೆ ಬುದ್ಧಿ ಹೇಳ್ತಿದ್ಯಾ? ಮುಚ್ಚೆ ಬಾಯಿ. ಯಾವತ್ತು ನಿನಗೆ ತಾಳಿ ಕಟ್ಟಿ ನಿನ್ನ ಬಲವಂತಕ್ಕೆ ಅವ್ರಿ ಮನೇಲಿ ಬಂದಿರೋಕ್ ಒಪ್ಕೊಂಡ್ರು, ಆ ಕ್ಷಣದಿಂದ ತಿಂಗಳ ಖರ್ಚಿಗೆ ಅಂತ 4,000 ರೂಪಾಯಿ ಕೊಡ್ತಾ ಇದಾರೆ. ಅದು ಬರೀ ಅವ್ರೊಬ್ರಿಗೆ ಮಾತ್ರ ಅಲ್ಲ, ನೀನ್ ತಿನ್ನೋ ಅನ್ನಕ್ಕೂ ಸೇರ್ಸಿ. ಹೆಣ್ಣಿಗೆ ಮರ್ಯಾದೆ ಕೊಡ್ದೆ ಹೆಣ್ಣು ಜಾತಿನೇ ಕೀಳಾಗಿ ನೋಡೋ ಇವ್ರ ಜೊತೆ ನೀವು ಸೇರ್ಕೊಂಡ್ಬಿಟ್ರಾ? ಏನ? ನಾನು ಹೆಣ್ಣು ಮರ್ಯಾದೆ ಕೊಡಲ್ವಾ? ಹೆಣ್ಣನ್ನ ಕೀಳಾಗಿ ನೋಡ್ತೀನ?
ಈ ಪ್ರಪಂಚದಲ್ಲಿ ನೀನೊಬ್ಳೆ ಹೆಣ್ಣು ಅಂತ ತಿಳ್ಕೊಂಡಿದ್ರೆ ಅಂತ ಹೆಣ್ಣಿಗೆ ನಾನು ಮರ್ಯಾದೆ ಕೊಟ್ಟೇ ಇಲ್ಲ ಅಂತಾನೆ ತಿಳ್ಕೊ. ಹೆಣ್ಣಿಗೆ ಸೌಂದರ್ಯಕ್ಕಿಂತ ಸೌಜನ್ಯ ಮುಖ್ಯ, ಬುದ್ಧಿಗಿಂತ ತಾಳ್ಮೆ ಮುಖ್ಯ. ಈ ಪ್ರಪಂಚನ ಒತ್ತಿರೋದು ಒಂದು ಹೆಣ್ಣೆ, ಗಂಡಿಗೆ ಜನ್ಮ ಕೊಡೋಳು ಒಂದು ಹೆಣ್ಣೆ, ನಿನ್ನಂತ ಕೊಬ್ಬಿರೋ ಹೆಣ್ಣಿಗೆ ಜನ್ಮ ಕೊಟ್ಟೋಳು ಒಂದು ಹೆಣ್ಣೆ. ಅಂತ ಒಂದು ಹೆಣ್ಣಿನ ಮಾತು ಬೆಲೆ ಕೊಟ್ಟೆ ನಾನು ನಿನ್ನ ಕುತ್ತಿಗೆ ತಾಲಿ ಕಟ್ಟಿದ್ದು. ಆ ಹೆಣ್ಣು ಯಾರು ಗೊತ್ತಾ? ನನ್ನ ತಾಯಿ ಸ್ಥಾನದಲ್ಲಿರೋ ನನ್ನ ಅತ್ತಿಗೆ. ನಾನು ನಿಮ್ಮ ಮನೆಗೆ ಬಂದು ಮಾನೇ ದಿನಾನೇ ನಿನ್ ಗಡ್ಡು ಮುಟ್ಟೆ ಕಟ್ಸಿ ನಿನಗೆ ಒದ್ದು ಆಟೋ ರಿಕ್ಷಾಲಿ ಎತ್ತಾಕೊಡೋದು ನಿನ್ನ ಕೈ ಸಂಸಾರ ಮಾಡಿಸ್ತಾ ಇದ್ದೆ. ಆದ್ರೆ ನಮ್ಮಿಬ್ಬರ ಮಧ್ಯೆ ದಾಂಪತ್ಯ ಸಂಬಂಧ ಇಲ್ಲ ಅನ್ನೋ ವಿಷಯ ನನ್ನ ಅಣ್ಣ ಅತ್ತಿಗೆ ಗೊತ್ತಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸುಮ್ಮನಾದೆ. ನಾನು ಹೇಗೆ ನನ್ನ ಅತ್ತಿಗೆ ಗೌರವ ಕೊಡ್ತಾ ಇದ್ದೀನೋ ಹಾಗೆ ನಾಳೆ ನಿನಗೂ ಒಂದು ಮಗು ಹುಟ್ಟಿ ಆ ಮಗು ನಿನಗೆ ಗೌರವ ಕೊಟ್ಟಿದ್ದ ದಿವಸ ನಾನಷ್ಟೇ ಅಲ್ಲ, ಇಡೀ ಜಗತ್ತು ನಿನ್ನ ಕೈ ಎತ್ತು ಮುಗಿಯುತ್ತೆ. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೋ. ಕೃಷ್ಣ, ಇಷ್ಟಕ್ಕೆಲ್ಲ ಕಾರಣ ನಾನೇ. ನೀನ್ ಈ ಮನೆಯಲ್ಲಿ ಸಂತೋಷವಾಗಿರ್ತೀಯ ಅನ್ಕೊಂಡಿದ್ದೆ, ಆದ್ರೆ ಕೃಷ್ಣ ನನ್ನ ಕ್ಷಮಿಸ್ಬಿಡಪ್ಪ, ನನ್ನ ಕ್ಷಮಿಸ್ಬಿಡು. ಕೃಷ್ಣ, ಚಿಕ್ಕನ್ನಿಂದ ಎಲ್ಲರ ಜೊತೆ ಸಂತೋಷನ ಹಂಚಿಕೊಂಡು ಈಗ ದುಃಖನ ನೀನು ಒಬ್ಬನೇ ಅನುಭವಿಸ್ತಾ ಇದೆಯಲ್ಲೋ. ನಮ್ಮ ಮನಸ್ಸಿಗೆ ನೋವಾಗಬಾರದು ಅಂತ ಹೇಳಿ ನಿನ್ನ ಜೀವನಾನೇ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಹೆಂಡತಿ ಆದವಳು ಗಂಡನ ಪಾಲಿಗೆ ದೇವತೆ ಆಗಿರ್ಬೇಕೆ ಹೊರತು ದೆವ್ವ ಅಲ್ಲ. ಕೃಷ್ಣ, ನೀನು ಇಲ್ಲಿ ಈ ಮನೆಯಲ್ಲಿ ಇನ್ನು ಒಂದು ಕ್ಷಣನೂ ಇರೋದು ಬೇಡ. ನಡಿ, ನಮ್ ಜೊತೆ ಬಂದ್ಬಿಡು, ಹೋಗೋಣ. ನೀನೊಂದು ಹೆಣ್ಣಾಗಿ ಹೊಸಲು ತುಳಿಯೋದೇ ಆದ್ರೆ ನಮ್ಮನೆ ಬಾಗಿಲು ಯಾವಾಗ್ಲೂ ತೆಗ್ದಿರುತ್ತೆ. ವಿಶ್ವ ಅಣ್ಣ, ಗಾಡಿ ಅಡಿದ್ಮೇಲೆ ಕರಿ. ಆಯ್ತಣ್ಣ. ರೇಡಿಯೋನ ಕೊಡಿತಾ ಇದೆಯಾ? ಏನಿದು ರೇಡಿಯೋ. ಇದ್ರ ಹೆಸರೇನು? ಬುಷ್. ನನ್ನ ಹೆಸರೇನು? ಸದ್ದಾಮ್ ಹುಸೇನ್. ಸದ್ದಾಮ್ ಹುಸೇನ್ಗೂ ಬುಸ್ಕು ಆಯ್ತದ? ಏನೋ ಇನ್ನು ರೆಡಿ ಆಗ್ಲಿಲ್ವಾ? ಇಲ್ಲ ಅಣ್ಣ, ಅದು ಏನೋ ಗೊತ್ತಾಗ್ತಾ ಇಲ್ಲ. ಸ್ಟಾರ್ಟ್ ಮಾಡು. ಕೃಷ್ಣ, ಅರೆ ಶರಣ್, ಕೃಷ್ಣ, ನೀನ್ ಅಲ್ಲಿಂದ ಬಂದ್ಮೇಲೆ ಮಾವನವ್ರ ತಿಂಡಿ ಊಟನೂ ಮಾಡ್ಲಾರ್ದೆ ನೀನ್ ಆ ಮನೆ ಬರೋವರೆಗೂ ಅವರು ಮನೆಗೆ ಬರಲ್ಲ ಅಂತ ಆಟ ಮಾಡ್ಕೊಂಡು ಆಫೀಸಲ್ಲೇ ಕೂತಿಯಾರೆ ಕಣೋ. ಬಾರ ಕರ್ಕೊಂಬರೋಣ. ಶರಣ್, ಮತ್ತೆ ನಂಗೆ ಆ ಮನೆ ಕರಿಬೇಡ ಪ್ಲೀಸ್. ಕೃಷ್ಣ ನೋಡು, ನಿನ್ ಕೋಪ ಎಲ್ಲಿದ್ರು ನಿನ್ ಹೆಂಡತಿ ಮೇಲೆ. ಮಾವನವ್ರು ನಿನ್ ಮಾತಲ್ಲದೆ ಬೇರೆ ಯಾರ ಮಾತು ಕೇಳಲ್ಲ ಅಂತ ನೀನ್ ಚೆನ್ನಾಗಿ ಗೊತ್ತು. ಇಂಥ ಟೈಮಲ್ಲಿ ಹಠ ಮಾಡ್ಬೇಡ ಕಣೋ. ನಿನ್ ಜವಾಬ್ದಾರಿ ಏನು ಅಂತ ನೀನ್ ಚೆನ್ನಾಗಿ ಗೊತ್ತು ತಾನೆ. ಬಾ ಕೃಷ್ಣ, ಹೋಗೋಣ.